ಈ ವಯಸ್ಸಾದ ಅಜ್ಜ ಯಾವಾಗ್ಲೂ ತಿರುಗಾಡೋಕೆ ಅಂತ ಕಾಶಿಗೆ ಹೋಗ್ಬೇಕು ಅಂತ ಆಸೆ ಪಡ್ತಾ ಇದ್ರು. ಅದಕ್ಕೆ ಅವರು ಮನೇಲಿ ಯಾರಿಗೂ ಹೇಳ್ದೆ ಕೇಳ್ದೆ ಒಬ್ಬರೇ ಅಲ್ಲಿಂದ ಹೊರಟ್ಬಿಡ್ತಾರೆ. ಆದ್ರೆ ಸ್ಟೇಷನ್ ತಲುಪಿದ ತಕ್ಷಣ ಅವ್ರ ಮೊಮ್ಮಗ ಅವ್ರನ್ನ ಹಿಡಿದು ವಾಪಸ್ ಮನೆಗೆ ಕರ್ಕೊಂಡ್ ಬರ್ತಾನೆ. ಮನೆಗ್ ಬಂದ್ಮೇಲೆ ಆ ಮೊಮ್ಮಗ ತನ್ನ ಅಮ್ಮನತ್ರ ಕೂಡ ಆಟೋ ಬಾಡಿಗೆ ದುಡ್ಡನ್ನ ಇಸ್ಕೊಳ್ತಾನೆ. ಅಷ್ಟೇ ಅಲ್ಲ, ಮನೆ ಒಳಗೆ ಹೋದಾಗ ಆ ಅಜ್ಜನತ್ರ ಕೂಡ ಆಟೋ ಬಾಡಿಗೆ ಅಂತ ದುಡ್ಡು ಕಸ್ಕೊಂಡ್ ಬಿಡ್ತಾನೆ. ಇವ್ರ ಪಕ್ಕದ ಮನೇಲೇನೆ ಆ ಅಜ್ಜನ ಒಬ್ಬ ಫ್ರೆಂಡ್ ಇರ್ತಾರೆ. ಅವ್ರತ್ರ ಈ ಅಜ್ಜ ತಮ್ಮ ಕಷ್ಟ ಸುಖನೆಲ್ಲ ಹೇಳ್ಕೊಳ್ತಾ ಇದ್ರು. ಅಜ್ಜ ಹೀಗೆ ಪದೇ ಪದೇ ಓಡಿ ಹೋಗೋದನ್ನ ನೋಡಿ ಟೆನ್ಷನ್ ಆದ ಮನೆಯವರು ಒಂದು ದಿನ ಅವ್ರನ್ನ ಟ್ರಿಪ್ಪಿಗೆ ಕರ್ಕೊಂಡು ಹೋಗೋಕೆ ಡಿಸೈಡ್ ಮಾಡ್ತಾರೆ. ಇದರಿಂದ ಆ ಅಜ್ಜ ಇವತ್ತು ನನ್ನ ಕನಸು ನನಸಾಗುತ್ತೆ ಅಂತ ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ. ಆದ್ರೆ ಸ್ವಲ್ಪ ದೂರ ಹೋದ್ಮೇಲೆ ರಾತ್ರಿ ಹೊತ್ತು ಸಡನ್ ಆಗಿ ಟ್ರೇನ್ ಒಂದು ನಿರ್ಜನವಾದ ಸ್ಟೇಷನ್ ಅಲ್ಲಿ ಬಂದು ನಿಲ್ಲುತ್ತೆ. ಆಗ ಆ ಅಜ್ಜನ ಮಗ ಟ್ರೇನ್ ಇಂದ ಕೆಳಗಿಳಿದು ಸ್ಟೇಷನ್ ಅಲ್ಲಿ ಟೀ ಮಾರ್ತಾ ಇದ್ದ ಒಬ್ಬ ಹುಡುಗನ ಹತ್ರ ಹೋಗ್ತಾನೆ. ಆಗ ಆ ಹುಡುಗ ಟೀಗೆ ಅಂತ ಸ್ವಲ್ಪ ಜಾಸ್ತಿ ದುಡ್ಡಿಸ್ಕೊಂಡು ಅಲ್ಲಿಂದ ಓಡೋಗ್ತಾನೆ. ಅವನನ್ನ ಹಿಡಿಯೋಕೆ ಅಂತ ಈತ ಅವನ ಹಿಂದೆ ಓಡ್ದಾಗ ಸಡನ್ ಆಗಿ ಟ್ರೇನ್ ಮೂವ್ ಆಗೋಕೆ ಶುರುವಾಗಿತ್ತೆ. ಇದನ್ನ ನೋಡಿ ಅವನ ಹೆಂಡತಿ ಅವನ್ಗೆ ಜೋರಾಗಿ ಕೂಗೋಕೆ ಶುರು ಮಾಡ್ತಾಳೆ. ಆಮೇಲೆ ಆತ ಆ ಟೀ ಹುಡುಗನನ್ನ ಬಿಟ್ಟು ಟ್ರೇನ್ ಹಿಡಿಯೋಕೆ ಅಂತ ಓಡ್ ಬರ್ತಾನೆ. ಈ ಟೆನ್ಷನ್ ನಲ್ಲಿ ಅವನ ಹೆಂಡತಿ ಕೂಡ ಟ್ರೇನ್ ಇಂದ ಕೆಳಗಿಳಿದು ಬಿಡ್ತಾಳೆ. ಇದನ್ನ ನೋಡಿ ಅವರ ಇಬ್ರು ಮಕ್ಕಳು ಕೂಡ ಕೆಳಗಿಳಿತಾರೆ. ಆದ್ರೆ ಆ ವಯಸ್ಸಾದ ಅಜ್ಜ ಮಾತ್ರ ಆ ಟ್ರೇನ್ ನಲ್ಲೇ ಮುಂದೆ ಹೊರಟೋಗ್ತಾರೆ.